Hi, hello, namaste. A very warm welcome to Bio Classes. Successfully, we have completed two major chapters from our botany track. The first one, morphology of flowering plants, and another one is the plant kingdom. So, in the previous class, we completed that chapter too. Now, let me start with another very interesting chapter and a seriously connected chapters we are having. We are having one special unit in our botany. So, that is a cell, the unit of life. So, that unit we are having. So there we are having totally three chapters. The first one is cell, the unit of life. Second one is a cell cycle, a cell division chapter. And next one is a biomolecules. We are having total three chapters in this particular unit. And I hope this is a very interesting unit connecting to all of you people very well. Why? Because this is concerned to be the basic concept. So till now we studied regarding the plants only. Particularly angiosperm plants, one particular chapter, morphology, and the next one is plant kingdom. So that is regarding the plants particularly. ನಾವು ಇಲ್ಲಿವರೆಗೆ ನೋಡ್ತಾ ಬಂದಿದ್ದು ಬರೀ ಪ್ಲಾಂಟ್ಸ್ ಗಳನ್ನ ಮಾತ್ರ ನೋಡ್ತಾ ಬಂದ್ವಿ. ವೆದರ್ ಇಟ್ ಇಸ್ ಅ ಪ್ಲಾಂಟ್ ಆರ್ ಎನಿಮಲ್, ವಾಟ್ ಎವರ್ ಇಟ್ ಈಸ್, ಫಾರ್ ಆಲ್ ಕೈಂಡ್ ಆಫ್ ಆರ್ಗಾನಿಸಮ್ಸ್, ಫಾರ್ ಆಲ್ ದ ಲೈಫ್ಸ್, ಸೊ ದೇರ್ ಈಸ್ ಅ ಒನ್ ಫಂಕ್ಷನಲ್ ಯೂನಿಟ್, ಒಂದು ಮೂಲಭೂತ ಘಟಕ ಇದೆ ಎಲ್ಲಾ ಜೀವಗಳಿಗೂ. ಆ ಮೂಲಭೂತ ಘಟಕ ಏನು ಅಂತ ಅನ್ನೋದು. So let us start with that interesting concept. I think already have studied in our high school, so maybe in 8th or 9th. So regarding the cell, ಜೀವಕೋಶಗಳ ಅಧ್ಯಯನ ನೀವು ಆಲ್ರೆಡಿ ಮಾಡಿದ್ದೀರಿ ಅದನ್ನ. ಸೊ ಜೀವಕೋಶಗಳಂದ್ರೆ ಏನು, ಜೀವಕೋಶದ ರಚನೆ ಹೇಗಿರುತ್ತೆ, ಜೀವಕೋಶದ ಒಳಗಿನ ಆಂತರಿಕ ರಚನೆ ಹೇಗಿರುತ್ತೆ, ಸೊ ಅದನ್ನೆಲ್ಲ ನೋಡಿದ್ರಿ, ಬ್ರೀಫ್ ಆಗಿ ನೋಡಿದ್ರಿ ಅಲ್ಲಿ. ಸೊ ದ ಸೇಮ್ ಕಾನ್ಸೆಪ್ಟ್ ವಾಟ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಅವರ್ ಹೈ ಸ್ಕೂಲ್ಸ್, ದ ಸೇಮ್ ಕಾನ್ಸೆಪ್ಟ್ ಕ್ಯಾನ್ ಬಿ ಎಲಾಬ್ರೇಟೆಡ್ ಹಿಯರ್. ಅದನ್ನು ಸ್ವಲ್ಪ ವಿಸ್ತಾರ ಮಾಡೋದಷ್ಟೇ. ಅಂದ್ರೆ ನೀವು 8th 9th ಏನನ್ನ ಕಲ್ತಿದ್ರು ಅದನ್ನ ಜಸ್ಟ್ ರೀಕಾಲ್ ಮಾಡಿ ಸ್ವಲ್ಪ ಎಲಾಬ್ರೇಟ್ ಮಾಡೋದಷ್ಟೇ. ಸೊ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ದಿಸ್ ಇಸ್ cell, the unit of life. And before going to the chapter, again let me clarify you few things. ಈ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಚಾಪ್ಟರ್ ಹೇಳೋ ಟೈಮ್ದಲ್ಲಾಗ್ಲಿ ಅಥವಾ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ಹೇಳೋ ಟೈಮ್ದಲ್ಲಿ ಎರಡು ಬಿಗ್ಗೆಸ್ಟ್ ಚಾಪ್ಟರ್ಸ್, ಹೌದಾ? ಸೊ we took nearly 2.5 months to complete only 2 chapters. ಅದರ ಜೊತೆಗೆ ನೋಟ್ಸ್ ಕೂಡ ಕೊಡ್ತಾ ಹೋಗಿತ್ತು. ಸೊ ಎಷ್ಟೋ ಜನ ಸ್ಕಿಪ್ ಮಾಡ್ತಾ ಇದ್ರಿ, ಕ್ಲಾಸಸ್ ಎಲ್ಲ ಸ್ಕಿಪ್ ಮಾಡ್ತೀರಿ, ನೋಟ್ಸ್ ಬರ್ಕೊಳ್ಳಿಕ್ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಸಂಡೇ ದಿನ ಎಲ್ಲಾನು ಒಟ್ಟಿಗೆ ಮಾಡಿದ್ರ ಆತಂದ್ ಬಿಡ್ತೀರಿ ಎಷ್ಟೋ ಜನ. ಇಲ್ಲ ಅಂತಂದ್ರೆ ಓಕೆ ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ಮಾಡಿದ್ರ ಆಯ್ತಂತ ಬಿಡ್ತೀರಿ. ಸೊ ಒಂದು ಪ್ರಾಬ್ಲಮ್ ಏನಂದ್ರೆ ನೀವು ಆ ರೀತಿ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ, ಆ ರೀತಿ ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಾಳೆಗೆ ವರ್ಕ್ಲೋಡ್ ಇನ್ನೂ ಜಾಸ್ತಿ ಆಗತ್ತೆ ನಿಮ್ಗೆ. ಇವತ್ತೊಂದು ಕ್ಲಾಸ್ ನೀವು ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಾಳೆ 2 ಕ್ಲಾಸಸ್ ನೋಡ್ಬೇಕು. ಇವತ್ತೇ ನೀವು ಕ್ಲಾಸಸ್ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾಳೆ 2 ಕ್ಲಾಸಸ್ ನೋಡ್ಕೊಳ್ಲಿಕ್ಕೆ ಆಗೋದ್ರ ಆ ಮೈಂಡ್ ಸೆಟ್ ಬರೋದಿಲ್ಲ. ಸೊ ಒಂದು ಸಾರಿ ಅದು ನೆಗ್ಲಿಜೆನ್ಸ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಬರ್ತಾ 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 ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ಅನ್ನ ಸ್ಕಿಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಒಂದು ನೀವೇನ್ ಮಾಡ್ತಾ ಇದ್ದೀರಿ ಅಥವಾ ನೀವೆಷ್ಟು ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಿ ಅದನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. We can't monitor whether you are doing the classes or whether you are whether you are going to the classes well or not. We can't monitor that one. But thing is, we can tell you or else we can guide you. But we can't see properly whether you are doing or not. ನಮಗದು ಗೊತ್ತಾಗಂಗಿಲ್ಲ ನೀವು ಏನ್ ಮಾಡ್ತಿದ್ದೀರಿ ಅಂತ ಅನ್ನೋದು. ಅಥವಾ ಅದ್ರ ಜೊತೆಗೆ ಮನೇಲಿ ಪೇರೆಂಟ್ಸ್ ಇರ್ತಾರೆ, ಪೇರೆಂಟ್ಸ್ ಗಳಿಗೆ ಕೂಡ ನೀವು ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಅವ್ರಿಗೂ ಗೊತ್ತಿರೋದಿಲ್ಲ. ನೀವು ಜಸ್ಟ್ ಮೊಬೈಲ್ ಹಿಡ್ಕೊಂಡು ಯಾವುದೋ ಒಂದು ನೋಟ್ಬುಕ್ ಹಿಡ್ಕೊಂಡು ಕೂತ್ಕೊಂಡ್ರೆ ಪೇರೆಂಟ್ಸ್ ಏನಂತ ಥಿಂಕ್ ಮಾಡ್ತಾರೆ, ಓಕೆ ನನ್ನ ಮಗ ಕ್ಲಾಸಸ್ ಅನ್ನ ನೋಡ್ತಾ ಇದ್ದಾರೆ, ನನ್ನ ಮಗಳ ಕ್ಲಾಸಸ್ ಅನ್ನ ನೋಡ್ತಾ ಇದ್ದಾರೆ, ಸೊ ಅವ್ರನ್ನ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಅವ್ರ ಮೈಂಡ್ ಸೆಟ್ ಅಲ್ಲಿ ಅದು ಬಂದ್ಬಿಡುತ್ತೆ. ಬಟ್ ಆಕ್ಚುಯಲ್ ಥಿಂಗ್ ಈಸ್ ವಿ ಓನ್ಲಿ ಹ್ಯಾವ್ ಟು ನೋ ವೆದರ್ ವಿ ಆರ್ ಗೋಯಿಂಗ್ ಪ್ರಾಪರ್ಲಿ ಆರ್ ನಾಟ್. ನಮ್ಮಷ್ಟಕ್ಕೆ ನಮ್ಗೆ ಗೊತ್ತಾಗ್ಬೇಕದು ನಾವು ಕರೆಕ್ಟ್ ಆಗಿ ಹೊಂಟಿದೇವಿಲ್ಲ ಅಂತ. ಯಾಕಂದ್ರೆ ಅವ್ರನ್ನ ನಂಬ್ಕೊಂಡು ನಮ್ಮ ಮೇಲೆ ನಂಬ್ಕೊಂಡು ನಿಮ್ಗೇನು ಅಷ್ಟೊಂದು ಕೆಲಸ ಕೊಡ್ಲಾರ್ದೇನೆ ಮೊಬೈಲ್ನ ಕೊಟ್ಟು ನಿಮ್ಗೆ ಕ್ಲಾಸಸ್ ಅಟೆಂಡ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅವರು. ನಾವು ನಮ್ ಜಾಬ್ನ ನಾವು ಮಾಡ್ತಾ ಇದ್ದೆ, ನಮ್ ಡ್ಯೂಟಿನ ನಾವು ಮಾಡ್ತಾ ಇದ್ದೆ, ಕ್ಲಾಸಸ್ ಮಾಡ್ತಾ ಇದ್ದೆ, ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಮೇನ್ ವರ್ಕ್ ಇರೋದು ನಿಮ್ದು. ಸೊ ಮೇನ್ ಎಫರ್ಟ್ ಹಾಕ್ಬೇಕಾಗಿರೋರು ನೀವು. ಸೊ ಅದಕ್ಕೆ ಹೇಳ್ತಾ ಇರೋದು, ಬಹಳ ಜನ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾ ಇದೀರಿ ಅಂದ್ರೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳು ಯಾವಾಗ್ಲೂ ಅಡ್ಮಿಷನ್ ಸ್ಟಾರ್ಟಿಂಗ್ ದಲ್ಲಿ ಕ್ಲಾಸ್ ನೋಡಿದ್ರೆ ಇಲ್ಲಿವರೆಗೆ ಕ್ಲಾಸ್ ನೋಡೇ ಇಲ್ಲ. ಬಟ್ ಮೊಬೈಲ್ ಯೂಸ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ, ಕ್ಲಾಸ್ ನೋಡೋದಿಲ್ಲ.
ಬಟ್ ಪ್ರಾಬ್ಲಮ್ ಹೇಳ್ತೀನಿ, ನಾಳೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿ ಕಾಲೇಜ್ ಬಂದಾಗ ಸೊ ಬಹಳ ಡಿಫಿಕಲ್ಟ್ ಫೇಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಸಿಲೆಬಸ್ ಅಂತೂ ಆಗಿರುತ್ತೆ, ಬಟ್ ನೀವು ಅದನ್ನ ರಿವಿಷನ್ ಮಾಡ್ತಾರೆ ಕಾಲೇಜ್ನಲ್ಲಿ ಅಂತ ಇಟ್ಕೊಂಡು ಮೈಂಡ್ ಸೆಟ್ ತಲೆಯಲ್ಲಿ ಇಟ್ಕೊಂಡು ಬಂದು ಏನೋ ಈ ಕ್ಲಾಸಸ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಾಳೆಗೆ ಎಕ್ಸಾಮಿನೇಷನ್ ಟೈಮ್ದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಅದ್ರ ಜೊತೆಗೆ ಹೇಳ್ತಾ ಇರೋದು, ಈಗ ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಗ್ತದೆ. ಸೊ ಬಿ ಅಪ್ಡೇಟ್, ಬಿ ರೆಗ್ಯುಲರ್ ವಿತ್ ಕ್ಲಾಸಸ್. ಯಾವ್ದನ್ನ ಸ್ಕಿಪ್ ಮಾಡಬೇಡ್ರಿ ಕ್ಲಾಸ್ ಒಂದು. ನೆಕ್ಸ್ಟ್ ನೀವು ಸ್ಕಿಪ್ ಮಾಡಿದ್ರೆ ಅಥವಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೆ ಸಂಡೇ ದಿನ ನಾವು ಅದನ್ನ ಫ್ರೀ ಆಗಿ ಬಿಟ್ಟಿರ್ತೀವಿ ನಿಮ್ಗೆ. ಸೊ ಸಂಡೇ ದಿನ ನಿಮ್ಗೆ ಯಾವ ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ವಾಟ್ ಆರ್ ದ ಸಬ್ಜೆಕ್ಟ್ ಇಟ್ ಮೈಟ್ ಬಿ ಅಮಾಂಗ್ ದ PCMB, ಸೊ ಅದನ್ನ ಒಂದ್ಸಾರಿ ರಿವಿಷನ್ ಮಾಡ್ಕೊಳ್ರಿ, ಅದನ್ನ ಆ ಕ್ಲಾಸಸ್ ಅನ್ನ ರಿವಿಷನ್ ಮಾಡ್ಕೊಳ್ರಿ. ಮತ್ತು ಕೊಟ್ಟಿರೋ ನೋಟ್ಸ್ ಅನ್ನ ನೀಟಾಗಿ ಬರ್ಕೊಳ್ರಿ. ಜಸ್ಟ್ ಬ್ಲೈಂಡ್ ಆಗಿ ಬರ್ಕೊಳ್ಳಿಕ್ ಹೋಗ್ಬೇಡ್ರಿ. ಓಕೆ ಸರ್ ಒಂದು PDF ಫಾರ್ಮ್ ಕೊಟ್ರು ಗ್ರೂಪ್ ನಲ್ಲಿ ಅಥವಾ ಒಂದು ನೋಟ್ಸ್ ಫೋಟೋ ಕಾಪಿ ಹಾಕಿದ್ರು, ಅದನ್ನ ಆಸ್ ಇಟ್ ಈಸ್ ನೋಡಿ ಬರ್ಕೊಂಡ್ಬಿಡೋಣ, ವರ್ಕ್ ಮುಗೀತು. ಆ ರೀತಿ ಅಲ್ಲ. ನೀವು ನೋಟ್ಸ್ ಅನ್ನ ಬರ್ಕೊಳ್ಳೋ ಟೈಮ್ದಲ್ಲಿ ಡಿಕ್ಷನರಿ ಇಟ್ಕೊಂಡು ಆ ವರ್ಡ್ ಮೀನಿಂಗ್ ಏನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ರಿ. ಆ ವರ್ಡ್ ಮೀನಿಂಗ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತಂದ್ರೆ ಸೊ ನಿಮ್ಗೆ ಎಷ್ಟೋ ನೋಟ್ಸ್ ಬರ್ಕೊಳ್ಳೋ ಮೀನಿಂಗು ನಿಮ್ಗೆ ಅಲ್ಲೇ ವೈಲ್ ರೈಟಿಂಗ್ ಓನ್ಲಿ ವಿಲ್ ಕಮ್ ಟು ನೋ ವಾಟ್ ಯು ಆರ್ ರೈಟಿಂಗ್. ಸೊ ನಿಮ್ಗೆ ಬರೆಯೋ ಟೈಮ್ದಲ್ಲೇ ಗ್ರಿಪ್ ಸಿಕ್ಬಿಡುತ್ತದೆ ನಿಮ್ಗೆ. ಸೊ ಅದನ್ನ ಒಂದು ಮಾಡಿ ನೀಟಾಗಿ ನೋಟ್ಸ್ ಒಂದು ಕರೆಕ್ಟ್ ಆಗಿ ನೀಟಾಗಿ ನೋಡ್ಕೊಳ್ತಾ ಹೋಗ್ರಿ. ರಾತ್ರಿ ಮಲ್ಕೊಳ್ಳೋ ಟೈಮ್ದಲ್ಲಿ ಒಂದು 10 ಮಿನಿಟ್ 15 ಮಿನಿಟ್ಸ್ ಒಂದ್ಸಾರಿ ಕಣ್ಣಾಡ್ಸೋದು, ಏನ್ ಬರ್ಕೊಂಡಿದ್ರಿ, ಏನ್ ಮಾಡಿದ್ರಿ ಅಂತ ಅನ್ನೋದು. ಓಕೆ, so I hope you will all follow the chapter very well, and I hope you will be interactive with the classes, whatever the question it might be. ನಿಮ್ಗೆ ಏನಾದ್ರೆ ಡೌಟ್ಸ್ ಬಂದ್ರೆ ಸೊ ಅದು ವಾಟ್ಸಪ್ ಪರ್ಸನಲ್ ನಂಬರ್ ಮೆಸೇಜ್ ಮಾಡ್ರಿ, ಇಲ್ಲ ಅಂತಂದ್ರೆ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಾದ್ರೂ ಮೆಸೇಜ್ ಮಾಡ್ರಿ. ರೈಟ್? ಓಕೆ, ಶಾಲ್ ವಿ ಸ್ಟಾರ್ಟ್ ದ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ವಾಟ್ ಇಸ್ ದ ಚಾಪ್ಟರ್? ಸೆಲ್, ದ ಯೂನಿಟ್ ಆಫ್ ಲೈಫ್. So in our high school you have studied regarding the cell briefly. ಜೀವಕೋಶ ಅಂತ ಬಂದಿತ್ತು ನಿಮಗೆ, ಜೀವಕೋಶಗಳ ಅಧ್ಯಯನ ಅಂತ ಬಂದಿತ್ತು ನಿಮಗೆ. ಮೂಲಭೂತ ಘಟಕ, ಜೀವಗಳ ಮೂಲಭೂತ ಘಟಕ. So that cell concept only we are going to look here. Cell, how the cell is made up of, what are the components of the cell, and what are the functions of those components, and what actually the cell is. Cell ಅಂದ್ರೆ ಏನು ಅಂತ ಅನ್ನೋದು. Before going to that, if I consider a chalk piece, so for example, 1 minute. Okay, so if I consider a chalk piece, right, if I make the chalk piece into powder, then that powder dust particle, what final particles we are getting, so that a small chalk dust particle is considered to be the unit. ಅದು ನಾವು ಘಟಕ ಅಂತ ಕರಿತೇವೆ, ಚಿಕ್ಕದಾದ ಒಂದು ಘಟಕ. By the accumulation of so many dust particles we will get the chalk piece, right? We will get the chalk piece. ಅಂದ್ರೆ ಚಾಕ್ ಪೀಸ್ ಆಗ್ಬೇಕಾಗಿತ್ತಂದ್ರೆ ಆ ಚಿಕ್ಕದಾದ ಘಟಕಗಳು ಸಾಕಷ್ಟು ಸೇರ್ಕೊಂಡು ಒಂದು ಚಾಕ್ ಪೀಸ್ ಆಗಿದೆ ಅಲ್ಲಿ. ಇನ್ ದ ಸೇಮ್ ವೇ ಇಫ್ ಯು ಕನ್ಸಿಡರ್ ದ ವಾಲ್, ಒಂದು ಗೋಡೆನ ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಳ್ರಿ. ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಟ್ ವಾಲ್ ವಿ ಆರ್ ಯೂಸಿಂಗ್ ದ ಬ್ರಿಕ್ಸ್, ಇಟ್ಟಿಗೆ ಯೂಸ್ ಮಾಡಿದ್ವಿ ಅಂತ ಅನ್ಕೊಳ್ರಿ. By the accumulation of so many bricks we are constructing that wall, and a brick that is considered to be the small unit of that wall. ಆ ಗೋಡೆಯ ಒಂದು ಸ್ಮಾಲ್ ಘಟಕ, ಚಿಕ್ಕದಾದ ಘಟಕ ಅಂದ್ರೆ ಯಾವುದು? ಇಟ್ಟಿಗೆ ಅಂತ ಸಾಕಷ್ಟು ಇಟ್ಟಿಗೆಗಳು ಸೇರ್ಕೊಂಡು ಆ ಗೋಡೆಯನ್ನ ರಚನೆ ಮಾಡಿದ್ವಿ ಅಲ್ಲಿ. in that way let me consider our body or the plant body. This is one entire body, one single body, but thing is this single body is made up of, or it is the accumulation of so many small units, just like chalk piece, just like wall. So this body, it is accumulation of so many small units, and those small units are the units of life. ಅಂದ್ರೆ ಜೀವನದ ಘಟಕ. ಜೀವ ಇರ್ಬೇಕಂದ್ರೆ ಆ ಘಟಕ ಇರಲೇಬೇಕಂತ. ಸೊ ದಟ್ ಯೂನಿಟ್ ಆಫ್ ಲೈಫ್ ಈಸ್ ಸೆಲ್. ಸೆಲ್ ನಾವು ಕನ್ನಡದಲ್ಲಿ ಜೀವಕೋಶ ಅಂತ ಕರಿತಿದ್ದೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಯೂನಿಟ್ ಆಫ್ ಲೈಫ್. ಅಂಡ್ ಹಿಯರ್
If we consider this cell, all organisms are made up of cells. Whether it is a plant, whether it is an animal, whether it is a microorganism, whatever it is, all organisms are made up of cell. ಒಂದು ಚಿಕ್ಕ ಘಟಕದಿಂದ ರೆಡಿ ಆಗಿರೋದಂತ. ನಾವೊಂದು ಎಕ್ಸಾಂಪಲ್ ಹೇಳ್ತಿದ್ದೆ. ಇಫ್ ಯು ಕನ್ಸಿಡರ್ ಅ ಮೆಟಲ್, ಯಾವುದೇ ಒಂದು ಲೋಹ ಕನ್ಸಿಡರ್ ಮಾಡಿದ್ರು ಅಂತ ಅನ್ಕೊಂಡ್ರಿ. ಇಫ್ ಯು ಕನ್ಸಿಡರ್ ಮೆಟಲ್ and if I am going splitting that metal continuously, at one stage I am getting atom. ಆ ಮೆಟಲ್ ಅನ್ನ ಬ್ರೇಕ್ ಮಾಡ್ತಾ ಮಾಡ್ತಾ ಹೋದ್ವಿ ಅಂದ್ರೆ, ಅಥವಾ ಯಾವುದೇ ಒಂದು ಮೆಟೀರಿಯಲ್ ನಾವು ಬ್ರೇಕ್ ಮಾಡ್ತಾ ಪೀಸಸ್ ಮಾಡ್ತಾ ಮಾಡ್ತಾ ಹೋದ್ವಿ ಅಂದ್ರೆ ಕೊನೆಗೆ ನಮಗೆ ಏನ್ ಸಿಗುತ್ತೆ? ಅಟಮ್ ಸಿಗುತ್ತೆ ಅಲ್ಲಿ. ಅಟಮ್, ಪರಮಾಣು. ಸೊ ದಟ್ ಅಟಮ್, ಇಟ್ ಈಸ್ ದ ವೆರಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ದಟ್ ಹೋಲ್ ಮಟೀರಿಯಲ್. ಆ ಪ್ರತಿ ಟೋಟಲ್ ಮಟೀರಿಯಲ್ ಒಂದು ಸ್ಮಾಲೆಸ್ಟ್ ಯೂನಿಟ್ ಆಯ್ತದು ಅಟಮ್ ಅನ್ನೋದು. ಇನ್ ದಟ್ ವೇ, ಇಫ್ ಯು ಗೋ ಆನ್ ಚಾಪಿಂಗ್ ಮೈ ಬಾಡಿ, ಇಫ್ ಐ ಗೋ ಆನ್ ಕಟ್ಟಿಂಗ್ ಮೈ ಬಾಡಿ, ನಮ್ಮ ಬಾಡಿನ ಪೀಸ್ 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 ಮಾಡ್ತಾ ಹೋದ್ರೆ ಲಾಸ್ಟ್ ಕೊನೆಗೆ ಎಲ್ಲಿ ಬಂದು ನಿಂದಿರುತ್ತೆ? ನಾವು ಜೀವಕೋಶಕ್ಕೆ. ದಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲೈಫ್. And because of that cell, the entire body is working. Not only our body, all organisms body, that is working because of cells. And this chapter, it is concerned with cell. ಆ ಜೀವಕೋಶ ಅಂದ್ರೆ ಏನು, ಅದು ಎದರಲಿಂತ ಆಗಿದೆ, ಆ ಮಟೀರಿಯಲ್ಸ್ ಗಳ ವರ್ಕ್ ಏನು, ಆ ಮಟೀರಿಯಲ್ಸ್ ಇರೋದ್ರಿಂದ ಸೆಲ್ ಯಾವ ರೀತಿ ಲಿವಿಂಗ್ ಕಂಡೀಷನ್ ದಲ್ಲಿದೆ. ಸೊ ಲೆಟ್ಸ್ ಲುಕ್ ಇನ್ ಆಲ್ ದೋಸ್ ಆಸ್ಪೆಕ್ಟ್ಸ್. ರೈಟ್? ಸೊ ಲೆಟ್ ಮಿ ಕನ್ಸಿಡರ್ cell. This term, cell term, ಈ ಶಬ್ದ ಕೊಟ್ಟೋರು ಯಾರಂತ. This term, it is coined by Robert Hooke. Who is that scientist? Robert Hooke. Robert Hooke coined the term cell. When he coined that term means, so Robert Hooke, he was studying a small piece of cork from the plant body. So Robert Hooke ಅನ್ನೋ ಸೈಂಟಿಸ್ಟ್ ಯಾವುದೋ ಒಂದು ಪ್ಲಾಂಟ್ ಅದ ಚಿಕ್ಕದಾಗಿರೋ ಒಂದು ಪೀಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದ. ಕಾರ್ಕ್, ಇಟ್ ಇಸ್ ಅ ಸ್ಮಾಲ್ ಬಾರ್ಕ್ ಸ್ಟ್ರಕ್ಚರ್ ಆಫ್ ದ ಪ್ಲಾಂಟ್. ಸೊ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅದು ಕಾರ್ಕ್ ಅಂದ್ರೆ ಏನು. ಪ್ಲಾಂಟ್ಸ್ ಗಳ ಟಿಶ್ಯೂನಲ್ಲಿ ಹೇಳೋ ಟೈಮ್ದಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮ್ಗೆ. ಸೊ ಕಾರ್ಕ್, ನೀವು ಅದರ ಸಣ್ಣ ಒಂದು ಮರದ ತೊಗಟೆ ಅಥವಾ ಚಕ್ಕೆ ಅಂತ ಅನ್ಕೊಳ್ರಿ. ಸೊ ವೆನ್ ಹಿ ವಾಸ್ ಸ್ಟಡಿಂಗ್ ದ ಸ್ಮಾಲ್ ಕಾರ್ಕ್ ವೆರಿ ಡೀಪ್ಲಿ, he observed small compartments in that part. So he observed this kind of compartments, like this kind of small compartments he observed, like this small compartments he observed, and he called these compartments as smaller units. Small units or small compartments. Those small compartments name is cell. ಸೊ ಆ ಸ್ಮಾಲ್ ಕಂಪಾರ್ಟ್ಮೆಂಟ್ ಗೆ ನಾವೇನಂತ ಕರೆದ್ವಿ? ಸೆಲ್ ಅಂತ. ಬಟ್ ರಾಬರ್ಟ್ ಹುಕ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದೀಸ್ ಆರ್ ದ ಲಿವಿಂಗ್ ಯೂನಿಟ್ಸ್ ಆಫ್ ದ ಬಾಡಿ. ಇವೇ ಲಿವಿಂಗ್ ಯೂನಿಟ್ಸ್ ಅಂತ ಅವ್ನಿಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ. ಬಟ್ ಆ ಚಿಕ್ಕ ಕೋಣೆಗಳ ತರ ಸ್ಟ್ರಕ್ಚರ್ ಕಾಣಿಸ್ತಿದ್ದು, ಅದಕ್ಕೆ ಅವನು ಸೊ ಸೆಲ್ ಅಂತ ಹೇಳಿದ ಆ ಟೈಮ್ದಲ್ಲಿ. ಹಿ ಕಾಲ್ಡ್ ದಟ್ ಟರ್ಮ್. ದಟ್ ಮೀನ್ಸ್ ಫಸ್ಟ್ cell structures are observed by the Robert Hooke, but he didn't know or he did not describe what actually that material is. ಅದರ ಬಗ್ಗೆ ಅವನು ವಿವರಣೆ ಕೊಡ್ಲಿಲ್ಲ. ಬಟ್ ಆಫ್ಟರ್ ಹಿಮ್ another scientist, major scientist, Anton van Leeuwenhoek. Who is that another scientist? Anton van Leeuwenhoek. So in the year 1665, in this time, so in that time 1665, Anton van Leeuwenhoek, he discovered one small microscope. Already you know the microscope, ಸೂಕ್ಷ್ಮ ದರ್ಶಕ ಅಂತ ಕರಿತಿದ್ದೆ. ಸೊ ದ ಸೈಜ್ ಆಫ್ ದ ಮೈಕ್ರೋಸ್ಕೋಪ್ ವಾಸ್ ದಿಸ್ ಮಚ್. ಇಷ್ಟೇ ಇತ್ತದು. ಅವ್ನು ಫೈಂಡ್ ಔಟ್ ಮಾಡಿದ ಮೈಕ್ರೋಸ್ಕೋಪ್ ಬಹಳ ಚಿಕ್ಕದಾಗಿತ್ತು. ಸೊ ಯೂಸ್ ಅಂಡ್ ಥ್ರೋ ಮೈಕ್ರೋಸ್ಕೋಪ್ ಇತ್ತು, ಬಹಳ ಚಿಕ್ಕದಾಗಿತ್ತು. And use one small lens for that microscope. So in that microscope, he observed small structures. ಆ ಮೈಕ್ರೋಸ್ಕೋಪ್ ಮೂಲಕ ಚಿಕ್ಕದಾಗಿರೋ ಸ್ಟ್ರಕ್ಚರ್ಸ್ ಗಳನ್ನ ನೋಡಿದ. ವಾಟ್ ಆಕ್ಚುಲಿ ಅಬ್ಸರ್ವ್ ಮೀನ್ಸ್, he observed some bacteria, he observed some protozoans, he observed some RBC cells. ನಮ್ಮ ಕೆಂಪು ರಕ್ತ ಕಣಗಳನ್ನ ಆ ಮೈಕ್ರೋಸ್ಕೋಪ್ ದಲ್ಲಿ ನೋಡಿದ. Who is that scientist? Anton van Leeuwenhoek. And he described the cell first time.
ಅವನು ಸೆಲ್ ಬಗ್ಗೆ ವಿವರಣೆ ಕೊಟ್ಟಿದ್ದು. ಸೊ ವಾಟ್ ಹಿ ಡಿಡ್, he described a cell. That means if you want to see the cell, we must be having a lensed structure, microscope. ನಮ್ಮ ಸೆಲ್ ಅನ್ನು ನೋಡ್ಬೇಕಂದ್ರೆ ಮೈಕ್ರೋಸ್ಕೋಪ್ ಬೇಕೇ ಬೇಕು ಅಂತ. Why? Because cell is very smallest structure, smallest unit. We can't see the cell from our naked eyes. ಬರಿಗಣ್ಲೆ ನೋಡ್ಲಿಕ್ಕೆ ಆಗೋದಿಲ್ಲ. So we need a microscope. Actually, rough form of a microscope is given by Anton van Leeuwenhoek in the year 1665. And after that one, we developed a microscope in many ways. ಅದಾದ್ಮೇಲೆ ನಾವು ಮೈಕ್ರೋಸ್ಕೋಪ್ ಅನ್ನ ಸಾಕಷ್ಟು ಬಾರಿ ಡೆವಲಪ್ಮೆಂಟ್ ಮಾಡಿದ್ವಿ. Now we are using electron microscope. By using the electron microscope or highly developed microscope, we are able to see all the internal structures of the cell. Cell ಯಾವ್ದ್ರಿಂದ ಆಗಿದೆ, ಯಾವ ಮೆಟೀರಿಯಲ್ಸ್ ಇಂದ ಆಗಿದೆ ಎಲ್ಲಾನು ನೋಡಬಹುದು ಅಂತ. And after that one, we got one new branch in a science, that is cytology. What is that branch? Cytology. Cyte means cell. What is the meaning of a cyte? Cell. Fight and the plant and ಹೆಂಗೆ ಹೇಳ್ತಿದ್ವು ಹಂಗೆ cyte and the cell ಅಂತ ಅರ್ಥ ಇಲ್ಲಿ. Cytology means it is the study of a cell. The study of cells, right? So that is the cytology. We developed this branch, cytology branch. And the question will be arised, what actually that cell is? ನಾವು ಹೆಂಗೆ ಡಿಫೈನ್ ಮಾಡಬಹುದು ಅಂತ. So cell can be defined as, it is the structural and functional unit of life. This is the very interesting and a very important definition of cell. So what is that cell? Cell, it is the structural and a functional unit of life. Keep these two terms in your mind. Structural unit, structural and functional unit. ನಾನು ಕನ್ನಡದಲ್ಲಿ ಹೇಳ್ತಿದ್ದೆ, ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ, ಅದಕ್ಕೆ ನಾವು ಜೀವಕೋಶ ಅಂತ ಕರಿತಿದ್ದೆ ಅಂತ ಕನ್ನಡದಲ್ಲಿ ಹೇಳ್ತಿದ್ದೆ. The same definition has been translated here. It is the structural and functional unit. Structural ರಚನಾತ್ಮಕ, functional ಕಾರ್ಯಾತ್ಮಕ. So what it indicates, say for example, if you consider our body only, in our body whatever the structures are present, different kinds of structures, ಏನೇನು ರಚನೆಗಳಂತಿದೆ, for your understanding purpose I am telling you. Kidney, heart, liver, lungs, brain, spleen, pancreas, or our hands, legs, so eyeballs, nose, whatever the structure it is, ನಾವು ಏನೇ ಸ್ಟ್ರಕ್ಚರ್ ತಗೊಂಡ್ರಿ, so all structures are made up of because of presence of cells. ಜೀವಕೋಶಗಳು ಇರೋದ್ರಿಂದ ನಮಗೊಂದು ಈ ಶೇಪ್ ಬಂದಿದೆ ಅಂತ. We are having this kind of structure. And also all functions whatever we are exhibiting, so those functions are because of presence of cells. cells ಗಳು ಇರೋದ್ರಿಂದಾನೇ ನಾವು ಏನೇನೋ ಕೆಲಸ ಮಾಡ್ತೇವೆ ಅಂತ, ಕಾರ್ಯಗಳು ಮಾಡ್ತೇವೆ ಅಂತ. whatever the function we are exhibiting outside, so that is all because of the cells. ನಾನು ಈ ಮಾತಾಡೋ ಟೈಮ್ದಲ್ಲಿ ಹ್ಯಾಂಡ್ ಮೂವ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಒಳಗಡೆ ಸೆಲ್ಸ್ ವರ್ಕ್ ಆಗ್ತಾ ಇದಾವೆ, ಜೀವಕೋಶಗಳು ಕೆಲಸ ಮಾಡ್ತವೆ. So then only I can move the hand like this, then only I can talk, then only I can see you. That means because of the cells, because the cells are working, we are showing the functions. ಆ ಸೆಲ್ಸ್ ಗಳು ವರ್ಕ್ ಮಾಡೋದ್ರಿಂದಾನೇ ನಾವು ಫಂಕ್ಷನ್ ತೋರಿಸ್ತೇವೆ ಅಂತ. And because of that reason cell is considered to be the functional unit. ಅಥವಾ ನಿಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗೋ ತರ ಹೇಳ್ಬೇಕಂದ್ರೆ, ನಾವು ತಿಂದ ಆಹಾರನ ಜೀರ್ಣ ಮಾಡ್ತೀವಿ, ಡೈಜೆಷನ್. So actually the digestion is done by the cells. Or else we are doing the respiration. We will show the respiration, intake of oxygen, output of carbon dioxide. ನಾವು ಉಸಿರಾಟ ಮಾಡ್ತೀವಿ ಅಂತಂದ್ರೆ ಪ್ರತಿ ಸೆಲ್ ಕೂಡ ಉಸಿರಾಟ ಮಾಡ್ತಿರುತ್ತೆ. ಸೆಲ್ ಉಸಿರಾಟ ಮಾಡೋದ್ರಿಂದನೇ ನಾವು ಇಲ್ಲಿ ಆಕ್ಸಿಜನ್ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಬಿಡೋದು ಮಾಡ್ತೀವಿ. ಸೆಲ್ಸ್ ಆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಾವು ಆ ಕೆಲಸ ಮಾಡೋದಿಲ್ಲ ಅಂತ. ದಟ್ ಮೀನ್ಸ್
whole body exhibiting function, it is nothing but the function exhibited by individual cell. Prati cell ಆ function ಮಾಡುತ್ತಂತ. Because of that reason, cell is considered to be the functional unit. Cell is structural and functional unit of life. And if we consider cell interior, cell ಒಳಗಡೆ, cell interior, it will show many chemical reactions. Cell interior will show many chemical reactions. Just one example I am giving you. Imagine this is one cell. And one more thing, cell will not be always present in one particular shape. It will be present in many different kinds of shapes. ಒಂದೇ ಶೇಪ್ ನಲ್ಲಿ ಇರೋದಿಲ್ಲ ಸೆಲ್, ಸಾಕಷ್ಟು ಶೇಪ್ ನಲ್ಲಿ ಇರೋದು. ಸೊ ಅದ್ರಲ್ಲಿ ನಾನು ಒಂದು ಶೇಪ್ ಅನ್ನು ತೋರಿಸ್ತಾ ಇದ್ದೀನಿ, ಸೆಲ್. ಓಕೆ, ದಿಸ್ ಸೆಲ್ ಇನ್ಸೈಡ್ ಇಟ್ ಈಸ್ ಹ್ಯಾವಿಂಗ್ ಸೋ ಮೆನಿ ಕೆಮಿಕಲ್ಸ್. ಒಳಗಡೆ ಸಾಕಷ್ಟು ಕೆಮಿಕಲ್ಸ್ ಗಳಿದಾವೆ cell inside, and because of presence of so many different kinds of chemicals, their chemical reactions are occurring. ರಾಸಾಯನಿಕ ಕ್ರಿಯೆಗಳಾಗ್ತಾ ಇರುತ್ತೆ ಸೆಲ್ ಒಳಗಡೆ. And because of occurring of these chemical reaction, we will say that cell is in the living state or we are in the living state. ಆ ಸೆಲ್ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದನೇ ನಾವು ಲಿವಿಂಗ್ ಆಗಿರೋದಂತ. So those chemical reactions, all of these chemical reactions together, we will refer it as metabolism. ಇದಕ್ಕೆಲ್ಲ ನಾವು ಏನಂತ ಕರಿತೀವಿ? ಮೆಟಾಬಾಲಿಸಮ್. ಆಲ್ರೆಡಿ ನಿಮ್ಗೆ ಗೊತ್ತು, ಫಸ್ಟ್ ಚಾಪ್ಟರ್ ದಲ್ಲಿ ನೋಡಿದಿರಿ. Metabolism means all chemical reaction occurring inside the life or cell or living organism. So chemical reactions ಆಗೋದ್ರಿಂದಾನೇ ಸೆಲ್ ಜೀವಂತವಾಗಿರೋದಂತ. And depending on the cell types, depending on the cell number, we are having majorly two kinds of organisms. The one kind of organism is unicellular and the second one is multicellular. We are having two types of organisms. Unicellular, uni means what? Yes, uni means single. Unicellular means the organisms made of a single cell, ಏಕಕೋಶೀಯ ಜೀವಿಗಳು. Multicellular organism is the organisms made up of many cells. ಇಲ್ಲಿ ನಾನು ಮೆನಿ ಸೆಲ್ಸ್ ಅಂತ ಹೇಳಿದ್ರೆ ಅದು ಥೌಸಂಡ್ಸ್ ಆದ್ರೂ ಆಗಿರ್ಬೋದು, ಲ್ಯಾಕ್ಸ್ ಟುಗೆದರ್ ಆಗಿರ್ಬೋದು, ಕ್ರೋರ್ಸ್ ಟುಗೆದರ್ ಆಗಿರ್ಬೋದು, ಬಿಲಿಯನ್ಸ್ ಟುಗೆದರ್ ಆಗಿರ್ಬೋದು, ಎಷ್ಟಾದ್ರೂ ಇರ್ಬೋದು ಅಂತ. Say for example, if we consider some cells, for example, bacteria, that is unicellular. Bacteria, which kingdom? Yes, Monera kingdom. So unicellular. Or if we consider Protista, bacteria, this is a Monera kingdom. If we consider the Protista means here example we are having amoeba, euglena, paramecium. So all of those are unicellular organisms. ಒಂದೊಂದೇ ಸೆಲ್ ಇಂತ ಆಗಿರೋದು. Say for example, we are having the bacteria like this. So this is one unicellular. Or we are having the amoeba like this. So this is also just one cell, unicellular organism. And the same way if we consider multicellular organism. So say for example, plants and animals. Except a few examples, almost all plants and animals are multicellular. ನಾವು ಅಥವಾ ಸಸ್ಯಗಳು ಸಾಕಷ್ಟು ಕೋಶಗಳಿಂದ ಆಗಿರೋದು, ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್. ವೆದರ್ ದ ಆರ್ಗಾನಿಸಮ್ ಈಸ್ ಯುನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್, ಕಂಪಲ್ಸರಿ ಮೇಡ್ ಆಫ್ ಸೆಲ್. ಸೆಲ್ ಇರಲೇಬೇಕು ಅಂತ, ಜೀವ ಇರ್ಬೇಕಂದ್ರೆ ಸೆಲ್ ಇರ್ಬೇಕಂತ. ಅಂಡ್ ಇನ್ ದ ಸೆಲ್ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಕೈಂಡ್ಸ್. ಆ ಸೆಲ್ ಅಲ್ಲಿ ಮತ್ತೆ ಬೇರೆ ಬೇರೆ ತರನಾಗಿ ನೋಡ್ತೀವಿ, ಬಟ್ ಸೆಲ್ ಈಸ್ ಕಂಪಲ್ಸರಿ ದೇರ್ ಹಿಯರ್. ಅಂಡ್ ಹಿಯರ್ there are some theories regarding the cell. Cell ಬಗ್ಗೆ ಕೆಲವೊಂದಿಷ್ಟು theories ಗಳಿದಾವೆ. But there is one interesting theory related to the cell. It is one old theory, and that theory is cell theory.
we are having one theory, cell theory. So what is that a cell theory is? Let us consider. One famous scientist, Matthew Skeldon, one of famous scientist, Matthew Skeldon. He is a German botanist. He is from the Germany and he is a botanist, Sasyashastradnya. And this scientist in the year 1838, he was studying the different plant parts. ಸಸ್ಯದ ಬೇರೆ ಬೇರೆ ಭಾಗಗಳನ್ನು ಸ್ಟಡಿ ಮಾಡ್ತಾ ಇದ್ದ ಆ ಟೈಮ್ದಲ್ಲಿ with the help of small microscopes. He was studying the plant cells, different plant parts. Then he observed that plants are made up of different kinds of cells. I'll write here. Plants are made up of different types of cells, and those cells will form tissue. So ಇವನೇನಂತ ಹೇಳಿದ ಈ ಸೈಂಟಿಸ್ಟ್ Matthew Skeldon in the year 1838, he was studying so many cells of the different parts of the plant body. Then he concluded that so plant parts are made up of different types of cells. Plants ದ ಬೇರೆ ಬೇರೆ ಭಾಗಗಳು ಸಾಕಷ್ಟು ಬೇರೆ ಬೇರೆ ತರದ ಸೆಲ್ಸ್ ಗಳಿಂದ ಕೂಡ್ಕೊಂಡಿದಾವೆ ಅಂತ ಹೇಳಿದ. ಅಂಡ್ ದೋಸ್ ಸೆಲ್ಸ್ ವಿಲ್ ಫಾರ್ಮ್ ದ ಟಿಶ್ಯೂ. ಅಂತಹ ಸೆಲ್ಸ್ ಗಳು ಸೇರ್ಕೊಂಡು ಏನ್ ಫಾರ್ಮೇಶನ್ ಮಾಡ್ತಾವಂತ ಹೇಳಿದ? ಟಿಶ್ಯೂ, ಅಂಗಾಂಶ. So this statement is given by Matthew Skeldon. And after this scientist, next year, one more scientist. He is Theodor Schwann. In the year 1839, ಅವನು ಸ್ಟಡಿ ಮಾಡಿದ್ಮೇಲೆ ನೆಕ್ಸ್ಟ್ ಇಯರ್ ಇನ್ನೊಬ್ಬ ಸೈಂಟಿಸ್ಟ್ ಹೇಳಿದ, ಥಿಯೋಡರ್ ಸ್ಕ್ವಾನ್, ಅಂಡ್ ಹಿ ಇಸ್ ಅ ಜುವಲಾಜಿಸ್ಟ್. He is a botanist and he is geologist, ಪ್ರಾಣಿ ಶಾಸ್ತ್ರಜ್ಞ. And he is from British England. ಒಬ್ಬ ಪ್ರಾಣಿ ಶಾಸ್ತ್ರಜ್ಞ. So Theodor Schwann, he studied different parts of the animal bodies. ಇವನು ಪ್ಲಾಂಟ್ ಅನ್ನ ಸ್ಟಡಿ ಮಾಡ್ದ, ಇವನು ಸ್ಟಡಿ ಮಾಡ್ದ. So and he observed one thing, that the body of multicellular organism is made up of cell or cell products. So the body is made up of cell and cell products. So ಯಾವುದೇ ಆರ್ಗಾನಿಸಮ್ ಇರಲಿ, either it may be plant or animal, that is made up of cell or cell product. ಜೀವಕೋಶ ಅಥವಾ ಜೀವಕೋಶಗಳಿಂದ ಆಗಿರುವುದು, ಅಥವಾ ಜೀವಕೋಶಗಳ ರಚನೆಯಿಂದ ಅಥವಾ ಜೀವಕೋಶಗಳ ಕಾರ್ಯಲಿಂದ ಏನೇನು ಉತ್ಪತ್ತಿ ಆಗುತ್ತಲ್ಲ, ಸೆಲ್ ಪ್ರಾಡಕ್ಟ್. ಸೊ ಅಂತಹ ಪ್ರಾಡಕ್ಟ್ ಗಳು ಕೂಡ್ಕೊಂಡು ಜೀವ ಆಗಿರೋದು ಅಂತ ಹೇಳ್ತಾನೆ. ಸೊ ದ ಸ್ಟೇಟ್ಮೆಂಟ್ ವಾಸ್ ಗಿವನ್ ಬೈ ಥಿಯೋಡರ್ ಸ್ಕ್ವಾನ್ ಇನ್ ದ ಇಯರ್ 1839. And also he also observed cell membrane. What he observed? Cell membrane surrounding the cell. Say for example, if this is the cell, it is having one boundary. ಪ್ರತಿ ಸೆಲ್ಗೂ ಒಂದು ಬೌಂಡ್ರಿ ಅಂತ ಇರುತ್ತೆ, ನಿಶ್ಚಿತವಾದಂತ ಒಂದು ಕವಚ ಇರುತ್ತೆ ಹೊರಗಡೆ. So this he called it as a cell membrane. But now this cell membrane we will call it as a plasma membrane. PM ಅಂದ್ರೆ ನಲ್ಲಿ plasma membrane. Now we will call it as plasma membrane. And also he studied some of the plant cells also. ಕೆಲವೊಂದಿಷ್ಟು plant cell ಕೂಡ ಸ್ಟಡಿ ಮಾಡಿದವನು. When he studied the plant cell, so above the plant cells as the outer boundary, he observed one more extra covering. So animal cell ಅಲ್ಲಿ ಬರೀ ಒಂದು ತಿನ್ನ ಲೇಯರ್ ನೋಡಿದ್ದವನು, ತಳ್ಳಗಾಗಿ ಒಂದು ಪೊರೆ ನೋಡಿದ್ದ ಹೊರಗಡೆ. ಬಟ್ ಪ್ಲಾಂಟ್ ಸೆಲ್ ನ ಸ್ಟಡಿ ಮಾಡೋ ಟೈಮ್ ಅದ್ರ ಮೇಲೆ ಇನ್ನೊಂದು ತಿಕ್ ಆಗಿರೋ ಲೇಯರ್ ಅನ್ನು ನೋಡಿದ. He called that one as cell wall. What is that one? Cell wall in case of
ಪ್ಲಾಂಟ್ಸ್ ಸೆಲ್ಸ್ ಗಳಲ್ಲಿ ಸಸ್ಯ ಜೀವಕೋಶಗಳಲ್ಲಿ ಸೆಲ್ ವಾಲ್ ಅನ್ನು ನೋಡಿದ. ಬಟ್ ಹಿ ಡಿಡ್ ನಾಟ್ ಅಬ್ಸರ್ವ್ ದ ಸೆಲ್ ವಾಲ್ ಇನ್ ಎನಿಮಲ್ ಸೆಲ್ಸ್. ಅಂದ್ರೆ ಏನಂತ ಹೇಳಿದ, ಪ್ಲಾಂಟ್ ಸೆಲ್ಸ್ ಗಳು ಬೇರೆ, ಎನಿಮಲ್ ಸೆಲ್ಸ್ ಗಳು ಬೇರೆ ತರನಾಗಿ ಕಾಣಿಸ್ತಾವ ಅಂತ ಹೇಳಿದ. He studied only outer boundary, but he did not studied, or these scientists did not studied inner structures. ಯಾಕಂದ್ರೆ ಮೈಕ್ರೋಸ್ಕೋಪ್ ಅಷ್ಟು ಡೆವಲಪ್ಮೆಂಟ್ ಆಗಿದ್ದಿಲ್ಲ ಆ ಟೈಮ್ದಲ್ಲಿ. Then these two scientists together, who is the first scientist? Matthews Skeldon, and another scientist is Theodore Swan. These two scientists together they gave cell theory. ಅವರಿಬ್ರು ಸೇರ್ಕೊಂಡು ಸೆಲ್ ಥಿಯರಿ ಹೇಳಿದ್ರು. ಏನಂತ ಹೇಳಿದ್ರು? All organisms are made up of cell or cell product. ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ. All organisms are made up of cells or cell products. That is first statement. Who gave that statement? Matthews Skeldon and Theodore Swan. And what is that theory? Cell theory. ಬಟ್ ಈ ಸೆಲ್ ಥಿಯರಿ ಒಂದು ಪಾಯಿಂಟ್ ಅನ್ನ ಹೇಳಿಲ್ಲ. ಏನಂದ್ರೆ, ಅಫ್ಕೋರ್ಸ್ ದೇ ಸೇಡ್ all living organisms are made up of cell and cell product, but they did not say how actually the cells are formed. ಅವ್ರು ಏನಂತ ಹೇಳಿಲ್ಲ, ಸೆಲ್ಗಳು ಅಥವಾ ಜೀವಕೋಶಗಳು ಯಾವ ರೀತಿ ಉತ್ಪತ್ತಿ ಆಗ್ತಾವ ಅಂತ ಹೇಳಿಲ್ಲ ಅವರು. ಸೊ ಆಫ್ಟರ್ ದಟ್ one more scientist came, and he is Rudolf Virchow. Another scientist is Rudolf Virchow. In the year 1855, he just modified cell theory. What he did? He modified cell theory. Who gave the cell theory? These two scientists. What they said according to the cell theory? All organisms are made up of cell or cell product. But ಆ ಸೆಲ್ಗಳು ಯಾವ ರೀತಿ ಉತ್ಪತ್ತಿ ಆಗ್ತಂತ ಹೇಳಿಲ್ಲ. But he said that, Rudolf Virchow, he said that cells are formed, new cells are formed from the pre-existing cell. New cells are formed from the pre-existing cell. ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ಬೇಕಂದ್ರೆ ಹಳಿ ಜೀವಕೋಶಗಳು ಇರಬೇಕಂತ. ಹಳಿ ಜೀವಕೋಶಗಳಿಂದನೇ ಹೊಸ ಜೀವಕೋಶಗಳು ಉತ್ಪತ್ತಿ ಆಗುವುದು ಅಂತ ಹೇಳಿದ. ಹೂ ಸೆಡ್ ದಟ್ ಒನ್? ರುಡಾಲ್ಫ್ ವರ್ಚು. ಈಗ ಇವ್ರು ಹೇಳಿದ ಸ್ಟೇಟ್ಮೆಂಟ್ ಅನ್ನ ಅವನು ಹೇಳಿದ ಸ್ಟೇಟ್ಮೆಂಟ್ ಅನ್ನ ಎರಡನ್ನೂ ಮಿಕ್ಸ್ ಮಾಡಿದವನು. ಸೊ ಅಕಾರ್ಡಿಂಗ್ ಟು ದಿಸ್ ಒನ್, ದ ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಸೆಲ್ ಥಿಯರಿ is all organisms are made up of cell and cell products. This is the first statement. Who gave that one? Matthews Skeldon and Theodore Swan. And the second statement, new cells are formed by pre-existing cells. New cells are formed by pre-existing cell. ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ಬೇಕಂದ್ರೆ ಹಳಿ ಜೀವಕೋಶಗಳು ಇರ್ಬೇಕಂತ. ನಾವು ಹೇಳ್ತಿದ್ದೆ ತಾಯಿ ಜೀವಕೋಶದಿಂದ ಮರಿ ಜೀವಕೋಶಗಳು ಬರೋದು. That means new cells are formed from the pre-existing cell. So these are the famous two statements for cell theory. So this is how the cell theory developed there. Right? So what we observed? Some basic terms regarding the cell and the famous so ಇಲ್ಲಿ ಬರೆದಿರೋದು ನಿಮಗೆ ಕ್ಲಿಯರ್ ಕಾಣ್ತಾ ಇರಬಹುದು. The first one is unicellular, ಇಲ್ಲಿ ಬರೆದಿರೋದು. Next one multicellular. Okay? Then we observed regarding the cell theory. Right? In the next class, so this is just introduction, right? In the next class, let us explore the different parts of the cells or types of the cells. Okay? Thank you.